ಯೋಗ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮೊಂದಿಗೆ ಸ್ವತಃ ಮುರುಗೇಶ್ ನಿರಾಣಿ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯೋಗ ರತ್ನ ಕಾರ್ಯಕ್ರಮ 2025 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗವಹಿಸಿದ್ರಿ. ಏನ್ ಹೇಳ್ತೀರಾ ಸರ್ ಕಾರ್ಯಕ್ರಮದ ಬಗ್ಗೆ? ಇವತ್ತು ಶ್ವಾಸಗುರು ಪೂಜ್ಯ ಶ್ರೀ ವಚನಾನಂದ ಸ್ವಾಮೀಜಿಯವರ ನೇತೃತ್ವ ಮತ್ತು ಸಂತೋಷ್ ಲಾಡ್ ಅವರ ಸಹಯೋಗದೊಂದಿಗೆ 2025ನೇ ಯೋಗ ರತ್ನ ಪ್ರಶಸ್ತಿಯನ್ನು 11ನೇ ಬಾರಿಗೆ ಇವತ್ತು ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಭಾಳ ತುಂಬ ಸಂತೋಷ. ಅಂದರೆ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಮೂಲದ ಪೂಜ್ಯ ಸ್ವಾಮೀಜಿಯವರು, ಪೀಠಾಧೀಶ್ವರರು ಇವತ್ತು ಬಂದು ಯೋಗದ ಬಗ್ಗೆ ಒಂದು ಸಪೋರ್ಟ್ ಅನ್ಬೋದು ಅಥವಾ ಅವ್ರ ಮಾರ್ಗದರ್ಶನ ಅನ್ಬೋದು, ಅದನ್ನೆಲ್ಲ ವಚನಾನಂದ ಸ್ವಾಮೀಜಿಯವರಿಗೆ ತಿಳಿಸ್ಕೊಡೋದ್ರ ಮುಖಾಂತರ ಮುಂಬರುವಂಥ ದಿವಸದಲ್ಲಿ ಹೆಚ್ಚು ಜನರಿಗೆ ಯೋಗದಲ್ಲಿ ಭಾಗವಹಿಸಬೇಕು. ಆರೋಗ್ಯವೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ನಾವು ಹೇಳ್ತೀವಿ, ಅದಕ್ಕೆ ಯೋಗದಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇವರು ಪ್ರತಿ ಹಳ್ಳಿಗಳಿಂದ ಹಿಡಿದು ದೇಶ ವಿದೇಶಗಳಲ್ಲಿಯೂ ಸಹಿತ ಇವರು ವಚನಾನಂದಜಿಯವರು ಒಂದು ಪಾಠವನ್ನು ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇವತ್ತಿಲ್ಲಿ ಏನು ಮಾಡಿರುವಂಥದ್ದು ಅತ್ಯಂತ ಒಳ್ಳೆಯ ಕಾರ್ಯ. ಪ್ರತಿ ವರ್ಷ ಇದನ್ನು ನೆನಪು ಮಾಡುವಂಥದ್ದು ಮತ್ತು ಎಲ್ಲರೂ ಇದರಲ್ಲಿ ಭಾಗವಹಿಸುವಂಥದ್ದು ಏನು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಶ್ಲಾಘನೀಯ ಅನ್ನುವಂಥದ್ದನ್ನು ಹೇಳ್ಬೋದು. ಇವತ್ತು ನೋಡಿ, ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಂದೇ ವೇದಿಕೆ ಮೇಲೆ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬರುವಂಥ ದಿವಸದಲ್ಲಿ ಬರೀ ಯೋಗ ರತ್ನ ಪ್ರಶಸ್ತಿಗೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ಹಳ್ಳಿಯ ಜನ, ಯುವಕರು ದುಶ್ಚಟದಿಂದ ದೂರ ಇದ್ದು ಯೋಗದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಮತ್ತು ಜೀವನವನ್ನು ಅದನ್ನ ಸ್ಪ್ಯಾನ್ ಅನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಬೇಕಂತ ವಿನಂತಿ ಮಾಡ್ತೀನಿ. ಎಸ್ ಸರ್, ನೀವು ಮಾಜಿ ಸಚಿವರಾಗಿದ್ರಿ. ಇವತ್ತು ಏನು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಈ ರೀತಿ ಕಾರ್ಯಕ್ರಮ ಮಾಡುವಂಥದ್ದು, ಅಂದ್ರೆ ಯೋಗವನ್ನ ಇನ್ನಷ್ಟು ಕೂಡ ಹೆಚ್ಚು ಮಾಡುವಂತಹ ಕಾರ್ಯಕ್ರಮ, ನೀವೇನ್ ಹೇಳ್ತೀರಾ ಸರ್ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರ ಈ ಒಂದು ಕಾರ್ಯದ ಬಗ್ಗೆ? ಹೌದು, ನಾನು ಹೇಳಿದೆಲ್ಲ, ಸಂತೋಷ್ ಲಾಡ್ ಅವರು ನಮ್ಮ ಸಹೋದರ ಸಚಿವರು. ನಾವು ಕೂಡ ಒಟ್ಟಿಗೆ ರಾಜಕೀಯದಲ್ಲಿ ಬಂದಿರೋದು, ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ಈಗ ಅವರು ಕಾರ್ಮಿಕ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ. ಭಗವಂತ ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಕ್ಕೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗಲಿ, ಮತ್ತು ಅದಲ್ಲದೆ ಇನ್ನೂ ಹೆಚ್ಚು ನಮ್ಮ ರಾಜ್ಯದ ದೇಶದ ಸೇವೆಯನ್ನು ಮಾಡುವಂಥ ಮತ್ತು ಅತ್ಯಂತ ಕಟ್ಟಕಡೆ ಮನುಷ್ಯನಿಗೆ ಅವರಿಂದ ಅವ್ರ ಕುಟುಂಬದಿಂದ ಸಹಾಯ ಸಹಕಾರ ಆಗುವಂತೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಸರ್, ಇನ್ನು ಯುವ ಪೀಳಿಗೆಗೆ ಯೋಗ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್ ನೀವು ಹೇಳೋದಾದ್ರೆ? ನೋಡಿ, ಇವತ್ತು ಇಡೀ ಜಗತ್ತನ್ನೇ ಯೋಗವನ್ನು ಒಪ್ಕೊಂಡಿದೆ. ಇವತ್ತು ನಮ್ಮ ಜುಲೈ 21ನೇ ತಾರೀಕು ಇವತ್ತು ನರೇಂದ್ರ ಮೋದಿಜಿಯವರು 11 ವರ್ಷದ ಹಿಂದೆ ಏನು ಅನೌನ್ಸ್ ಮಾಡಿದ್ದಾರೆ, ಅದನ್ನು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ನಮ್ಮ ಮಿತ್ರ ದೇಶಗಳೂ ಇರ್ಬೋದು, ನಮಗೆ ವಿರೋಧವಾಗಿರುವಂಥ ದೇಶಗಳು ಇರ್ಬೋದು, ಆದರೆ ಯೋಗವನ್ನು ಮಾತ್ರ ಇಡೀ ಜಗತ್ತೇ ಒಪ್ಪುವಂದು ಜೂನ್ 21ನೇ ತಾರೀಕನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಬೇರೆ ದೇಶಗಳಿಗೆ ಕೊಡುಗೆಯನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಯುವಕರು ಭಾಗವಹಿಸಬೇಕು. ಎಲ್ಲ ಯುವಕರು ಭಾಗವಹಿಸಿ ಅವರ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಅನ್ನೋಂಥ ವಿನಂತಿ ಮಾಡ್ತಾರೆ. ಇದಿಷ್ಟು ಮುರುಗೇಶ್ ನಿರಾಣಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.